ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್. ಟಿಕ್ ಎಕ್ಸಾಮ್ಸ್ಗೆ ನಿಮಗೆ ಸ್ವಾಗತ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ಸ್ ಅಲ್ಲಿ ಟೈಪ್ 1 ಮತ್ತೆ ಟೈಪ್ 2 ಕ್ವಶನ್ಸ್ನ ನೋಡಿದ್ದೀವಿ, ಹೇಗೆ ಸಾಲ್ವ್ ಮಾಡೋದಂತ. ಈ ವಿಡಿಯೋದಲ್ಲಿ ನಾವು ಟೈಪ್ 3 ಪ್ರಾಬ್ಲಮ್ಸ್, ವೆನ್ ಡಯಾಗ್ರಾಮ್ ಅಲ್ಲಿ ಟೈಪ್ 3 ಕ್ವಶನ್ಸ್ ಬಂದಾಗ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ಕಲ್ತ್ಕೊಳ್ಳೋಣ. ಓಕೆ, ಬನ್ನಿ. ಸೊ ಕ್ವಶನ್ಸ್ ನಿಮ್ಮ ಸ್ಕ್ರೀನ್ ಮೇಲಿದೆ. ಇಲ್ಲೇನಾಗ್ತಿದೆ, ಒಂದು ಮದುವೆಯಲ್ಲಿ ಎಷ್ಟೊಂದು ಜನ ಅತಿಥಿಗಳು ಬಂದಿದ್ದಾರೆ. ಅಲ್ಲಿ ಏನು ತಿನ್ಬೋದು ಅವರು? ಸಿಹಿ ಡೆಸರ್ಟ್ಸ್ ಅಂತ ಏನು ಹೇಳ್ತೀವಿ ನಾವು, ಸಿಹಿ ತಿಂಡಿ. ಅದರಲ್ಲಿ ಐಸ್ ಕ್ರೀಮ್ಸ್ ತಿನ್ಬೋದು ಅವರು, ಅಥವಾ ಕಸ್ಟರ್ಡ್ ಅಂತ ಏನ್ ಹೇಳ್ತೀವಿ ಅದನ್ನ ತಿನ್ಬಹುದು. ಇಲ್ಲೇನ್ ಕೊಟ್ಟಿದ್ದಾರೆ? ಮದುವೆಯಲ್ಲಿ ಹಾಜರಿದ್ದ ಒಟ್ಟು ಅತಿಥಿಗಳ ಸಂಖ್ಯೆ, ಟೋಟಲ್ ಗೆಸ್ಟ್ಸ್. ಸೊ ಇದಕ್ಕೆ ನಾವ್ ಏನ್ ಮಾಡ್ತೀವಿ, ಈ ತರ ಕ್ವಶನ್ಸ್ ಬಂದಾಗ ಈ ತರ ಒಂದು ಡಯಾಗ್ರಾಮ್, ಚಿಕ್ಕದಾಗಿ ಒಂದು ಡಯಾಗ್ರಾಮ್ ಬರ್ಕೊಂತೀವಿ. ಒಂದು ಬಾಕ್ಸ್ ಹಾಕೊಂಡು ಅದರೊಳಗಡೆ ಎರಡು ಸರ್ಕಲ್ ನ ಬರ್ಕೋಬೇಕು. ಈ ತರ ಬಂದಾಗ ಓಕೆ, ಒಂದು ಸರ್ಕಲ್ ಐಸ್ ಕ್ರೀಮ್ ನ ರೆಪ್ರೆಸೆಂಟ್ ಮಾಡುತ್ತೆ, ಇನ್ನೊಂದು ಸರ್ಕಲ್ ಕಸ್ಟರ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಹೇಳ್ತಿರೋದೇನವರು? ಟೋಟಲ್ ಒಟ್ಟು ಅತಿಥಿಗಳ ಸಂಖ್ಯೆ. ಟೋಟಲ್ ಎಷ್ಟು ಹೇಳ್ತಾ ಇರೋದು? 250. ಇಲ್ಲಿ ಬರ್ಕೋಬೇಕು 250 ಅಂತ. ಓಕೆ, 120 ಅತಿಥಿಗಳು ಐಸ್ ಕ್ರೀಮ್. ಅಂದ್ರೆ ಐಸ್ ಕ್ರೀಮ್ ಎಷ್ಟು ಜನ ತಿಂದ್ರು? ಐಸ್ ಕ್ರೀಮ್ 120 ಜನ ಐಸ್ ಕ್ರೀಮ್ ತಿಂದ್ರು. ಆಮೇಲೆ 100 ಅತಿಥಿಗಳು ಕಸ್ಟರ್ಡ್ ಎಷ್ಟು ಜನ ತಿಂದ್ರು? 100 ಅತಿಥಿಗಳು. ಮತ್ತು 20 ಅತಿಥಿಗಳು ಎರಡನ್ನು ತಿಂದರು. ಅಂದ್ರೆ ಇಲ್ಲಿ ಈ ಕಾಮನ್ ಇದೆಯಲ್ಲ, ಎರಡು ಸರ್ಕಲ್ಗೂ ಕಾಮನ್ ಇದೆಯಲ್ಲ, ಐಸ್ ಕ್ರೀಮ್ ಮತ್ತೆ ಕಸ್ಟರ್ಡ್ಗೆ, ಇದು 20 ಜನ ಇದನ್ನ ತಿಂದ್ರು ಅಂತ ಹೇಳ್ತಾರೆ. ಎರಡನ್ನು ಐಸ್ ಕ್ರೀಮ್ ಅಥವಾ ಕಸ್ಟರ್ಡ್ ಅನ್ನು ತಿನ್ನದ ಅತಿಥಿಗಳ ಸಂಖ್ಯೆ ಹುಡುಕಿ ಅಂತ ಹೇಳ್ತಾರೆ. ಓಕೆ, ನಾವಿಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ದ ಗೆಸ್ಟ್ ಹೂ ಹ್ಯಾಡ್ ಬೋತ್, ಅಂದ್ರೆ ಕಾಮನ್ ಆಗಿ ಹೇಳ್ತಿದ್ರಲ್ಲ, ಎರಡನ್ನೂ ತಿಂದರು. ದ ಗೆಸ್ಟ್ ಹೂ ಹ್ಯಾಡ್ ಬೋತ್, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, 20 ಹ್ಯಾಡ್ ಬೋತ್ ಅಂತ ಇದೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ನಮಗೆ, ಇದು ತುಂಬಾ ಇಂಪಾರ್ಟೆಂಟ್ ವೆನ್ ಡಯಾಗ್ರಾಮ್ ಸಾಲ್ವ್ ಮಾಡ್ಬೇಕಾದ್ರೆ. ಈ ತರ ದೇ ಹ್ಯಾಡ್ ಬೋತ್ ಅಂತ ಬಂದ್ರೆ, ಎರಡನ್ನು ತಿಂದರು ಅಂತ ಬಂದಾಗ ನಮ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಕ್ವಶನ್, ಇಲ್ಲಿ 20 ಅತಿಥಿಗಳು ಎರಡನ್ನು ತಿಂದಾಗ ಅಂತ ಬಂದಿದೆ ಅಲ್ವಾ? ಇಲ್ಲಿ ಕೆಳಗಡೆ ಇದೆ, ಎರಡನ್ನು ತಿಂದರು ಅಂತ ಹೇಳ್ತಿದ್ದಲ್ಲ 20. ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ನಂಬರ್ ಇದು. ಓಕೆ, ಇದನ್ನ ಇಲ್ಲಿ ಬರ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು? ಐಸ್ ಕ್ರೀಮ್ ಎಷ್ಟು ಜನ ಅಂತ ಹೇಳಿರೋದು? 120 ಜನ ಅಲ್ವಾ? ಸೊ ಇಲ್ಲಿ ಏನ್ ಬರಿಬೇಕಂದ್ರೆ 120 ಮೈನಸ್ 20. ಏನಕ್ಕೆ ಬರಿಬೇಕು? ಇದು ಟೋಟಲ್ ಆಗಿ ಐಸ್ ಕ್ರೀಮ್ ತಿಂದಿರೋರು, ಬಟ್ ಇಲ್ಲಿ ಅದರಲ್ಲಿ ಬೋತ್ ಅಂತ ಇದೆಯಲ್ಲ, ಅವರು ಬರ್ತಾರೆ. ಸೊ 120 ಮೈನಸ್ 20 100. ಅಂದ್ರೆ ಬರೀ ಐಸ್ ಕ್ರೀಮ್ ಮಾತ್ರ ತಿಂದಿರೋರು 100 ಮೆಂಬರ್ಸು. ಇನ್ ಮಿಕ್ಕಿದ 20 ಜನ ಕಸ್ಟರ್ಡ್ ತಿಂದಿರೋರು ಇದಾರೆ. ಇದರಲ್ಲಿ ಡೂಪ್ಲಿಕೇಟ್ ಆಗುತ್ತೆ ನಂಬರ್. ಕಸ್ಟರ್ಡ್ ಕೂಡ ತಿಂದಿದ್ದಾರೆ 20 ಜನ. ಸೊ ಹಾಗಾಗಿ ಇದನ್ನ 100 ಬರ್ಕೋಬೇಕು. ಅದೇ ರೀತಿಲಿ ಕಸ್ಟರ್ಡ್ ತಿಂದಿರೋರು 100 ಅಂತ ಇದೆ. ಸೊ 100 ಮೈನಸ್ 20 ಮಾಡಬೇಕು. ಇಲ್ಲಿ 20 ಬರ್ದಿದೆ, ಅದಕ್ಕೆ ಮೈನಸ್ 20 ಮಾಡಿದ್ರೆ ಎಷ್ಟಾಗುತ್ತೆ? 80. ಅಂದ್ರೆ 80 ಮೆಂಬರ್ಸ್ ಬರೀ ಕಸ್ಟರ್ಡ್ ಮಾತ್ರ ತಿಂದಿದ್ದಾರೆ ಅಂತ ಅರ್ಥ. ಓಕೆ, ಸೊ ಇವಾಗ ಅವ್ರು ಕ್ವಶನ್ ಕೇಳ್ತಾ ಇರೋದೇನು? ಐಸ್ ಕ್ರೀಮು ಕಸ್ಟರ್ಡ್ ಎರಡೂ ತಿಂದಿಲ್ಲ ಅಂತವ್ರು ಎಷ್ಟು ಜನ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ನೋಡಿದ್ವಿ ಇಲ್ಲಿ ಟೋಟಲ್ ಐಸ್ ಕ್ರೀಮ್ ತಿಂದಿರೋರು ಎಷ್ಟು ಜನ ಅಂತ ಹೇಳ್ತು, 120 ಜನ. ಟೋಟಲ್ ಕಸ್ಟರ್ಡ್ ತಿಂದಿರೋರು 100 ಜನ, ಎರಡನ್ನೂ ತಿಂದಿರೋರು 20 ಜನ. ಸೊ ಬೋತ್, ಅದಕ್ಕೆ ಅದನ್ನ ಮೈನಸ್ ಮಾಡ್ತೀವಿ, ಯಾಕಂದ್ರೆ ಅದು ರಿಪೀಟ್ ಆಗಿರುತ್ತೆ ಆಲ್ರೆಡಿ ನಂಬರ್. ನಮಗೆ 20 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? ಅಲ್ಲಿಗೆ 200. 120 ಪ್ಲಸ್ 100 ದಟ್ ಇಸ್ 220 ಮೈನಸ್ 20 ಅಂದ್ರೆ 200 ಆಯ್ತು. ಅಲ್ಲಿಗೆ 200 ಮೆಂಬರ್ಸು ಏನಾದರೂ ತಿಂದಿದ್ದಾರೆ, ಐಸ್ ಕ್ರೀಮ್ ಅಥವಾ ಕಸ್ಟರ್ಡ್ ಏನಾದರೂ ತಿಂದಿದ್ದಾರೆ. ಬಟ್ ಟೋಟಲ್ ಗೆಸ್ಟ್ ಎಷ್ಟು ಅಂತ ಹೇಳಿರೋದು ಇಲ್ಲಿ ಕ್ವಶನ್ ಅಲ್ಲಿ 250. ಸೊ ಏನು ತಿಂದಿಲ್ಲ ಅಂದ್ರೆ ಅವ್ರು ಎಷ್ಟು ಜನ? 250 ಮೈನಸ್ 200 ಇಸ್ ಈಕ್ವಲ್ ಟು 50. 50 ಜನರು, 50 ಅತಿಥಿಗಳು ಏನು ತಿಂದಿಲ್ಲ. ಅವರು ಐಸ್ ಕ್ರೀಮು ತಿಂದಿಲ್ಲ, ಕಸ್ಟರ್ಡ್ ತಿಂದಿಲ್ಲ ಅಂತ ಅರ್ಥ. ಓಕೆ, ಸೊ ಏನ್ ಮಾಡ್ತೀವಿ ನಾವಿಲ್ಲಿ? ಒಂದು ಐಸ್ ಕ್ರೀಮ್ ಎಷ್ಟು ಜನ ತಿಂದಿದ್ದಾರೆ, ಕಸ್ಟರ್ಡ್ ಎಷ್ಟು ಜನ ತಿಂದಿದ್ದಾರೆ, ಬೋತ್ ಅಂತ ಇದೆಯಲ್ಲ, ಅದನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಟೋಟಲ್ ಐಸ್ ಕ್ರೀಮ್ ಅಥವಾ ಕಸ್ಟರ್ಡ್ ನ ತಿಂದವರು 200 ಜನ, ಬಟ್ ಮದ್ವೆಗೆ ಬಂದಿದ್ದು 250 ಜನ. ಸೊ 250 ಮೈನಸ್ 200 50 ಸರಿಯಾದ ಉತ್ತರ. ಓಕೆ, ಬನ್ನಿ ಇನ್ನೊಂದು ಕ್ವಶನ್. ಸಿಮಿಲರ್ ಕ್ವಶನ್ ಇದೆ, ಮತ್ತೆ ಇಲ್ಲೂ ಕೂಡ ಐಸ್ ಕ್ರೀಮ್ ಕಸ್ಟರ್ಡ್ ಇದೆ. ಓಕೆ, ಇದು ತುಂಬಾ ಫೇವ್ರೇಟ್ ಅನ್ಸುತ್ತೆ ಎಲ್ರಿಗೂ, ಅದಕ್ಕೆ ಐಸ್ ಕ್ರೀಮ್ ಕಸ್ಟರ್ಡ್ ಕೊಡ್ತಾ ಇದ್ದಾರೆ ಕ್ವಶನ್ಸ್ ಅಲ್ಲಿ. ಓಕೆ, ಈಗ ಅಬ್ಸರ್ವ್ ಮಾಡಿ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆಲ್ರೆಡಿ ಡಯಾಗ್ರಾಮೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಡಯಾಗ್ರಾಮ್ ಅಲ್ಲೇ ಆನ್ಸರ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು ಈ ಡಯಾಗ್ರಾಮ್ ಅಲ್ಲಿ ಇರೋದು ಏನು ಅಂತ. ಓಕೆ, ಈಗ ಈ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದ್ರೆ ಕೇರ್ಫುಲ್ ಆಗಿ 51 ಜನ ಬರೀ ಐಸ್ ಕ್ರೀಮ್ ತಿಂದಿದ್ದಾರೆ, 34 ಜನ ಬರೀ ಕಸ್ಟರ್ಡ್ ತಿಂದಿದ್ದಾರೆ, 9 ಜನ ಎರಡನ್ನೂ ತಿಂದಿದ್ದಾರೆ. ಇದು ಬೋತ್, ಇದು ಎರಡು ಸರ್ಕಲ್ಗೂ ಕಾಮನ್ ಆಗಿರೋದು. ಸೊ 9 ಜನ ಎರಡನ್ನೂ ತಿಂದಿದ್ದಾರೆ.
ಹೊರಗಡೆ ನಂಬರ್ ಬರ್ದಿದೆಯಲ್ಲ, ಇದರರ್ಥ ಇವರು ಐಸ್ ಕ್ರೀಮ್ ಅಥವಾ ಕಸ್ಟರ್ಡ್ ಯಾವುದನ್ನು ತಿಂದಿಲ್ಲ ಅಂತ ಅರ್ಥ. 13. ಓಕೆ, ಈಗ ನಾವು ಕ್ವಶನ್ ಏನು, ಹೌ ಮೆನಿ ಏಟ್ ಕಸ್ಟರ್ಡ್, ಕಸ್ಟರ್ಡ್ ಎಷ್ಟು ಜನ ತಿಂದ್ರು? ಇಲ್ಲಿ ನೋಡಿ, ಕಸ್ಟರ್ಡ್ ಸರ್ಕಲ್ ಅಲ್ಲಿ ಎಷ್ಟೆಷ್ಟಿದೆ, ಇಲ್ಲಿ 34 ಇದೆ, ಪ್ಲಸ್ 9, ಅಲ್ಲಿಗೆ ಎಷ್ಟು ಜನ ಆಯ್ತು? ಇದು 34 ಪ್ಲಸ್ 9 ಈಸ್ ಈಕ್ವಲ್ ಟು 43. 43 ಮೆಂಬರ್ಸ್ ಏನ್ ತಿಂದಿದ್ದಾರೆ? ಕಸ್ಟರ್ಡ್. ಸಿ ಅಂತ ಬರೀತಾ ಇದ್ದೀನಿ. 43 ಮೆಂಬರ್ಸ್ ತಿಂದರೆ. ಎಷ್ಟು ಅತಿಥಿಗಳು ಮದುವೆಗೆ ಹೋಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಏನ್ ಮಾಡ್ಬೇಕು ಇದಕ್ಕೆ ನಾವು? ಎಲ್ಲ ಆ್ಯಡ್ ಮಾಡಬೇಕು. ಏನೇನು ಆ್ಯಡ್ ಮಾಡ್ತೀವಿ? ಐಸ್ ಕ್ರೀಮಲ್ಲಿ 51 ಜನ ಇದೆ, ಕಾಮನ್ ಎರಡನ್ನೂ ತಿಂದಿರೋರು 9 ಜನ ಇದ್ದಾರೆ, ಕಸ್ಟರ್ಡ್ ತಿಂದಿರೋರು 34 ಜನ ಇದ್ದಾರೆ, ಮತ್ತೆ ಹೊರಗಡೆ 13 ಜನ, ಅಂದರೆ ಏನು ತಿಂದಿಲ್ಲ ಅವರು, ಏನು ತಿಂದಿಲ್ಲ ಅವರು 13 ಜನ ಇದ್ದಾರೆ. ಆ್ಯಡ್ ಮಾಡಿದ್ರೆ 1 ಮತ್ತು 10 14 17 1 6 3 9 1 10 107. ಅಂದರೆ ಈ ಮದುವೆಗೆ 107 ಜನ ಅತಿಥಿಗಳು ಹೋಗಿದ್ದಾರೆ ಅಂತ ಅರ್ಥ. ಓಕೆ, ಬನ್ನಿ ಇನ್ನೊಂದು ನೋಡೋಣ. ಈ ಜಿಮ್ ನಲ್ಲಿ 2 ಫಿಟ್ನೆಸ್ ತರಗತಿಗಳನ್ನು ನಡೆಸುತ್ತದೆ, ಸ್ಪಿನ್ನಿಂಗ್ ಅಂಡ್ ಸರ್ಕ್ಯೂಟ್. 2 ಡಿಫ್ರೆಂಟ್ ತರ ಕ್ಲಾಸಸ್. ಓಕೆ, ಶನಿವಾರ 100 ಜನ ಜಿಮ್ಗೆ ಭೇಟಿ ನೀಡಿದರು. ಓಕೆ, ಇದನ್ನ ಬರ್ಕೊಂಡು ನಾವು ಕಡೆ ನಾವು 100 ಜನ ಅಂತ ಹೇಳ್ತಾ ಇದ್ದಾರೆ. ಒಂದು ಬಾಕ್ಸ್ ಹಾಕೋಣ. ಫಸ್ಟ್ ಬಾಕ್ಸ್ ಹಾಕೊಂಡು ಎಷ್ಟು ಜನ ಹೋಗಿದ್ದಾರೆ? 100 ಜನ ಹೋಗಿದ್ದಾರೆ. ಟೋಟಲ್ 100 ಮೆಂಬರ್ಸ್ ಹೋಗಿದ್ದಾರೆ. 2 ಕ್ಲಾಸಸ್ ಅಂತ ಹೇಳಿದಾರಲ್ಲ, 2 ಕ್ಲಾಸಸ್ ಆಗಿರೋದ್ರಿಂದ 2 ಸರ್ಕಲ್ನ ನಾನು ಹಾಕ್ಕೊಂತೀನಿ. ಒಂದು ಯಾವುದು? ಸ್ಪಿನ್ನಿಂಗ್ ಕ್ಲಾಸಸ್ ಅಂತ ಹೇಳಿದೆ, ಇನ್ನೊಂದು ಸರ್ಕ್ಯೂಟ್ಸ್, ಸಿ ಅಂತ ಬರ್ಕೊಂಡಿದ್ದೀನಿ. 100 ಜನ ಹೋಗಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ? 18 ಜನರು ಸ್ಪಿನ್ನಿಂಗ್ ತರಗತಿಗಳಿಗೆ ಹಾಜರಾಗಿದ್ದರು. ಆಮೇಲೆ 10 ಜನರು 2 ತರಗತಿಗಳಿಗೆ ಹಾಜರು. 2 ಅಂತ ಇದಿಲ್ಲ, ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಇಲ್ಲಿ ಬರ್ತಿದಾರಲ್ಲ, 10 ಮಂದಿ 2 ತರಗತಿಗಳಿಗೆ, ಅಂದ್ರೆ ಬೋತ್ 10 people attended both. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನ 10 ಅಂತ ಬರ್ಕೊಂತೀನಿ. ಆಮೇಲೆ ಏನ್ ಹೇಳಿದ್ದಾರೆ? ಇನ್ನೊಂದು 18 ಜನ ಸ್ಪಿನ್ನಿಂಗ್. ಟೋಟಲ್ ಸ್ಪಿನ್ನಿಂಗ್ ಎಷ್ಟು? 18 ಜನ. ಸೊ ಇಲ್ಲಿ ಕಾಮನ್ 10. ಸೊ 18 minus 10 is equal to 8 ಮೆಂಬರ್ಸ್. ಬರೀ ಸ್ಪಿನ್ನಿಂಗ್ ಹೋಗಿರೋರು ಎಷ್ಟು? 8 ಮೆಂಬರ್ಸ್. ಓಕೆ, ಇವಾಗ ಇನ್ನೇನು ಕೊಟ್ಟಿದ್ದಾರೆ? 56 people did not attend any class ಅಂತ. ಅಂದ್ರೆ 56 ಜನ ಯಾವುದೇ ತರಗತಿಗೆ ಹೋಗಿಲ್ಲ. ಇವಾಗ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಟೋಟಲ್ ಇರೋದು 100 ಜನ, ಅದರಲ್ಲಿ 56 ಜನ ಯಾವುದಕ್ಕೆ ಹೋಗಿಲ್ಲ. ಅಂದ್ರೆ ಮಿಕ್ಕಿದ ಜನ ಎಷ್ಟು? 44 ಜನ ಮಾತ್ರ ಹೋಗಿದಾರಾಗಿದೆ. 44 ಜನ ಮಾತ್ರ ಕ್ಲಾಸ್ ಅಟೆಂಡ್ ಮಾಡಿರೋದು. ಅದರಲ್ಲಿ ಇವಾಗ ಸ್ಪಿನ್ನಿಂಗ್ ಕ್ಲಾಸಸ್ಸು 18 ಜನ ಅಟೆಂಡ್ ಮಾಡಿದ್ದಾರೆ. ಓಕೆ, ಮಿಕ್ಕಿದೆಷ್ಟು? 44. 44ರಲ್ಲಿ 18 ಹೋದ್ರೆ ಎಷ್ಟಾಗುತ್ತೆ? 26. ಅಲ್ಲಿಗೆ ಅರ್ಥ ಏನು? 26 ಜನ ಸರ್ಕ್ಯೂಟ್ ಕ್ಲಾಸಸ್ಗೂ ಹೋಗಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಟ್ರಿಕ್ ಇದೆ. ಇಲ್ಲಿ ಕಾಮನ್ ಆಗಿ ಏನು ಹೇಳ್ತಿದ್ದಾರೆ? 10 ಇದೆ ಇಲ್ಲಿ ಅಲ್ವಾ? ಇಲ್ಲಿ 10ನ ಬರೆಯಲಾಗಿದೆ. ಓಕೆ, ಸೊ ಇಲ್ಲಿ 26 ಬರೀತಾ ಇದ್ದೀನಿ ನಾನು ಇವಾಗ. ಓಕೆ, ಈ ಕ್ವಶನ್ ಕೇಳಿರೋದೇನು ನಮಗೆ? ಕೇವಲ ಸರ್ಕ್ಯೂಟ್ಗಳಿಗೆ ಹಾಜರಾಗಿದೆ. ಓನ್ಲಿ ಸರ್ಕ್ಯೂಟ್ಸ್. ಎಷ್ಟು ಜನ ಬಂದ್ರು? 26. ಓಕೆ, ನಿಖರವಾಗಿ ಒಂದು ತರಗತಿಗೆ ಎಷ್ಟು ಜನ? ಓನ್ಲಿ 1 ಕ್ಲಾಸ್. ಯಾರ್ಯಾರು? ಸರ್ಕ್ಯೂಟ್ಸ್ ಮಾತ್ರ 26, ಇಲ್ಲಿ ಸ್ಪಿನ್ನಿಂಗ್ ಮಾತ್ರ 8. ಸೊ ಓನ್ಲಿ 1 ಕ್ಲಾಸ್ ಅಂದ್ರೆ 26 ಪ್ಲಸ್ 8 ಇಸ್ ಈಕ್ವಲ್ ಟು 34 ಮೆಂಬರ್ಸ್ ಓನ್ಲಿ 1 ಕ್ಲಾಸ್ ಅಟೆಂಡ್ ಮಾಡಿದ್ರು. ಏನಕ್ಕೆ 34 ಬರ್ತಾ ಇದೆ ಇಲ್ಲಿ, 44 ಬರ್ತಾ ಇಲ್ಲ? ಯಾಕಂದ್ರೆ ಇಲ್ಲಿ 10 ಜನ ಕಾಮನ್ ಆಗಿ ಬೇರೆ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಸೊ 34 ಮೆಂಬರ್ಸ್ ಒಂದೇ ಒಂದು ಕ್ಲಾಸಿಗೆ ಬಂದಿದ್ದಾರೆ. ಅಂದ್ರೆ ಐದರ್ ಸ್ಪಿನ್ನಿಂಗ್ ಅಥವಾ ಸರ್ಕ್ಯೂಟ್ಸ್ 34 ಜನ ಬಂದಿದ್ದಾರೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮಗೆ ಈ ವಿಡಿಯೋಯಿಂದ ಸಹಾಯ ಆಗಿದೆ ಅನ್ಕೊಂಡಿದ್ದೀನಿ. ನೀವು ಮತ್ತೆ ಇದನ್ನ ವಿಡಿಯೋನ ರಿಪೀಟೆಡ್ಲಿ ನೋಡಬಹುದು, ಮತ್ತೆ ನೀವು ಕ್ವಶನ್ಸ್ನ ಸಾಲ್ವ್ ಮಾಡಬಹುದು. ಓಕೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟಿಕ್ ಎಕ್ಸಾಮ್ಸ್ ನೋಡ್ತಾ ಇರಿ.